ಮಧ್ಯಾಹ್ನ ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿ. ಮತಗಳವು ವಿರುದ್ಧ ಸಹಿ ಸಂಗ್ರಹಕ್ಕೆ ಕಾಂಗ್ರೆಸ್ ಪ್ಲಾನ್. ಇಲಾಖೆ ಸಂಬಂಧ ಡಿಕೆಶಿ ಡೆಲ್ಲಿಗೆ ಹೋಗಿದ್ರು. ರಾಜಣ್ಣ ಮನೆಯಲ್ಲಿ ಯಾವುದೇ ರಾಜಕೀಯ ನಡೆದಿಲ್ಲ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಎಂದ್ರು ಸಲೀಂ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಒಪ್ಪಿಗೆ. ಗುರ್ಲಾಪುರ ಕ್ರಾಸ್ನಲ್ಲಿ ಮುಗಳಖೋಡ ಶ್ರೀಗಳಿಂದ ಸಂಭ್ರಮ. ರೈತರಿಂದ ಸಿಎಂಗೆ ಅಭಿನಂದನೆ ಸಲ್ಲಿಕೆ. ಯಾದಗಿರಿ ವಿಜಯಪುರದಲ್ಲಿ ಮುಂದುವರೆದ ಹೋರಾಟ. ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಬಿಗಿಪಟ್ಟು. ಇಂದು ರೈತರೊಂದಿಗೆ ಮತ್ತೊಂದು ಸುತ್ತಿನ ಸಭೆ. ಆಸ್ಟ್ರೇಲಿಯಾ ಭಾರತ ನಡುವೆ ಕೊನೆ ಟಿ20 ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿ ಗಿಲ್ ಪಡೆ. ವಿಕೆಟ್ಗಳಲ್ಲಿ ಶತಕ ಸಾಧಿಸ್ತಾರಾ ಬುಮ್ರಾ?